ಯಾವುದನ್ನು ಅತಿಯಾಗಿ ಹಚ್ಕೊಂಡಿರ್ತೀವೋ ಅದರಿಂದ ನಮಗೆ ತುಂಬ ನೋವಾಗುತ್ತಂತೆ ಅಲ್ವಾ ಯಜಮಾನ್ರೆ? ಹೌದು ಪಾರು, ಅದು ಪ್ರೀತಿಸಿದವ್ರನ್ನೇ ಆಗಿರಲಿ ಪ್ರೀತಿನೇ ಆಗಿರಲಿ, ನಾವು ನಮ್ಮ ಮಗಳನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಅನ್ಸುತ್ತೆ ನಮ್ಗೆ ಎಷ್ಟೊಂದು ನೋವಾಗ್ತಾ ಇರೋದು. ನಿನ್ನ ಮಾತು ನಿಜ ಪಾರ್ವತಿ. ಅತ್ಯಮ್ಮ, ನಮ್ಮ ಮಗಳು ಅಂತ ಹೇಳಿ. ಪಾರ್ವತಿ, ನೀನು ಇದಕ್ಕೆ ಯಾವ ಕಾರಣನೂ ಹೇಳಬೇಡ. ನನಗೆ ಗೊತ್ತಿದೆ ನೀವಿಬ್ರು ಮಗುನ ಎಷ್ಟು ಅತಿಯಾಗಿ ಹಚ್ಕೊಂಡಿದ್ದೀರಾ ಅಂತ. ನಿಮ್ಮ ಬಾಂಧವ್ಯ ಏನು ಅನ್ನೋದು ನನ್ನ ಮನಸ್ಸಿಗೆ ಅರ್ಥ ಆಗುತ್ತಮ್ಮ. ಅದಕ್ಕೆ ನಾನು ಅವತ್ತೊಂದು ದಿವಸ ನಿಮಗೆ ಹೇಳಿದ್ದಿದ್ದು ಆ ಥರ ಕರಿಬೇಡಿ ಅಂತ. ಯಾಕೆ ಹೇಳು? ನೀನು ಹೇಳಿದ ಮಾತಿಗೆನೆ ಯಾರನ್ನಾದರೂ ಅತಿಯಾಗಿ ಹಚ್ಕೊಂಡಾಗ ಒಂದಲ್ಲ ಒಂದಿನ ಅದು ನಮಗೆ ಸಂಕಟ ಕೊಡುತ್ತೆ, ನೋವು ಕೊಡುತ್ತೆ ಅಂತ. ಆ ನೋವು ಸಂಕಟನೆಲ್ಲ ತಡೆಯೋ ಶಕ್ತಿ ಇದ್ರೆ ಮಾತ್ರ ಹಚ್ಕೋಬೇಕು. ನೋಡಿ, ನಿಮ್ಗಿಬ್ರಿಗೂ ಇವತ್ತು ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಅಂತ. ಅಲ್ಲಮ್ಮ ಪಾರ್ವತಿ, ಇವತ್ತು ಜನನಿ ಮಗುನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಕಾರ್ಯಕ್ರಮ ಈ ರೀತಿ ಇದೆ ಅಂತ ನೀನು ಯಾಕಮ್ಮ ಹೇಳಲಿಲ್ಲ? ಹೇಳಿದ್ರೆ ಅದು ಮತ್ತೊಂದು ಅವಾಂತರಕ್ಕೆ ಕಾರಣ ಆಗಿರ್ತಿತ್ತು ಅತ್ಯಮ್ಮ. ಅದಕ್ಕೆ ಹೇಳ್ದೆ ಸುಮ್ಮನಾದ್ವಿ. ಜನನಿಗೆ ನಮ್ಮ ಪುಟಾಣಿ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಗದೆ ಅಪರೂಪ. ಅಂಥದ್ರಲ್ಲಿ ಅವಳೇ ಶಾಲೆಗೆ ಹೋಗಿ ಅವ್ರ ಹತ್ರ ಕೇಳಿಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಹೀಗಿರುವಾಗ ಅವಳ ಆಸೆನ ನಾವು ಯಾಕೆ ನಿರಾಸೆ ಮಾಡೋದು ಅಂತ ಸುಮ್ಮನಾದ್ವಿ. ಸರಿ ನಮ್ಮ ಪಾರ್ವತಿ, ನೀನು ಹೇಳೋದನ್ನ ನಾನು ಒಪ್ಕೋತೀನಿ. ಆದರೆ ನಾವೆಲ್ಲ ಪುಟಾಣಿ ಸ್ಕೂಲ್ ಹತ್ರ ಹೋಗಬೇಕು ಅಂದ್ಕೊಂಡಿದ್ವಿ, ಊಟನ ತಗೊಂಡು ಹೋಗಬೇಕು ಅಂದ್ಕೊಂಡಿದ್ವಿ ಅನ್ನೋ ನಮ್ಮ ಪ್ಲ್ಯಾನನ್ನು ನೀನು ಆಗ ಜನನಿ ಹತ್ರ ಯಾಕೆ ಹೇಳಲಿಲ್ಲ? ಹೇಳಿದ್ದಿದ್ರೆ ಅವಳು ಹೊರಗಡೆ ಹೋಗೋ ಪ್ಲ್ಯಾನ್ ಚೇಂಜ್ ಮಾಡ್ಕೋತಿದ್ಲೇನೋ. ಯಾಕಂದರೆ ಮನೇಲಿ ಪುಟಾಣಿಗೆ ಇಷ್ಟ ಆಗುವಂಥ ಇಷ್ಟೊಂದು ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಿ ತಗೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅವಳಿಗೆ ಹೇಳಿದ್ದಿದ್ರೆ ಅವಳ ಪ್ಲ್ಯಾನಿಂದ ಅವಳು ಹಿಂದೆ ಸರಿದಿರೋಳು. ಆದಿ, ಪಾರ್ವತಿ, ನಿಮ್ಮಿಬ್ರು ಒಂದು ಮಾತು ಕೇಳ್ತೀನಿ, ಸರಿಯಾದ ಉತ್ತರ ಕೊಡಬೇಕು. ಆಯ್ತು ಕೇಳಿಮ್ಮ. ಜನನಿ ಈಗ ಮೊದಲಿನ ಥರ ಮುದುಡ್ಕೊಂಡಿಲ್ಲ ಅಲ್ವಾ? ಪಾರ್ವತಿ ನಿನ್ನ ಜೊತೆ ಅನ್ಯೋನ್ಯವಾಗಿ ಮಾತಾಡ್ಕೊಂಡಿದ್ದಾಳೆ ತಾನೆ? ಏನಪ್ಪ? ಹಾಂ, ಇವಾಗ ಆ ಥರ ಎಲ್ಲ ಪ್ರಾಬ್ಲಮ್ ಏನಿಲ್ಲ. ಹೌದು ತಾನೆ ಪಾರ್ವತಿ? ನಿನ್ನ ಜನನಿ ಮಧ್ಯದಲ್ಲಿ ಮೊದಲಿನ ಥರನೇ ಅನ್ಯೋನ್ಯತೆ ಇದೆ ಅಲ್ವಮ್ಮ? ಹ್ಞೂ ಅತ್ಯಮ್ಮ, ಊರಿಂದ ಬಂದಾಗಿಂದ ಜನನಿ ನನ್ನ ಜೊತೆ ಅನ್ಯೋನ್ಯವಾಗಿದ್ದಾಳೆ. ನಾವಿಬ್ರು ತುಂಬ ಖುಷಿಯಾಗಿದ್ದೀವಿ. ಹಾಗಾದರೆ ಮೊದಲು ನಿಮ್ಮಿಬ್ಬರ ಮಧ್ಯೆ ಇದ್ದ ಆ ಮುಸುಕಿನ ಗುದ್ದಾಟ ಈಗ ಇಲ್ಲ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಅತ್ಯಮ್ಮ. ಆಗ್ಲಮ್ಮ, ಹಾಗಿದ್ರೆ ನನಗೂ ಸಂತೋಷ. ನಿಮ್ಮಿಬ್ಬರ ಸಂಬಂಧ ಹೀಗೇ ಇರಲಿ ಅಂತ ಬಯಸ್ತೀನಿ, ಹಾರೈಸ್ತೀನಿ. ಈ ರತ್ನವೇಣಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ಕಾಫಿ.
ಥ್ಯಾಂಕ್ ಯು ಸೋ ಮಚ್ ಗಣಿ. ತಲೆ ಬಿಸಿಯಾಗಿ ಹೋಗ್ಬಿಟ್ಟಿತ್ತು. ಏನ್ ಮೇಡಮ್ ಏನೋ ಯೋಚನೆ ಮಾಡ್ತಾ ಇದ್ರಿ? ಎಲೆಕ್ಷನ್ ಬಗ್ಗೆನಾ? ಅಯ್ಯೋ, ಅದ್ರ ಬಗ್ಗೆ ನಾನು ಈಗಲೇ ಯಾಕಪ್ಪ ತಲೆ ಕೆಡಿಸ್ಕೊಳ್ಳಿ. ಆ ಮನೆ ಹಾಳ್ ರತ್ನವೇಣಿಗೆ ಏನಾದರೂ ಕೆಲಸ ಕೊಟ್ಟು ಅವಳನ್ನ ಎಂಗೇಜಲ್ಲಿ ಇಟ್ಟಿರ್ಬೇಕು. ಇಲ್ಲ ಅಂದ್ರೆ ಅವ್ರ ಬಗ್ಗೆ ಫಿಟ್ಟಿಂಗ್ ಇಟ್ಟು ಮಜಾ ತಗೋತಾ ಇರ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮೇಡಮ್ ನಿಮ್ ಕಾಫಿ ಲೋಟ ಕೊಡಿ. ಅಯ್ಯೋ 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 ಗಣಿ, ಇದೇನ್ ಮಾಡ್ತಿದ್ಯಪ್ಪ? ಯಾಕೆ ಚಲ್ದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಹಾ, ಓ ಕರೆಕ್ಟು, ಈಗ ನನ್ಗೆ ಹೊಳಿತು. ಬಲೆ ಇದೆಯಾ ಗಣಿ ನೀನು. ಹೆಂಗೆ ನಾವು? ಸೂಪರ್. ಒಂದ್ ನಿಮಿಷ ಇರು. ಆ ರತ್ನವೇಣಿಗೆ ನನ್ನ ನಂಬರಿಂದ ಫೋನ್ ಮಾಡ್ತೀನಿ. ಹಲೋ ರತ್ನವೇಣಿ ಅವರೇ, ಸ್ವಲ್ಪ ಪಾರ್ಕಿಂಗ್ ಹತ್ರ ಬರ್ತೀರಾ? ಏನ್ ದಾಮಿನಿ? ಏನ್ ನನ್ನ ನೋಡ್ತಾ ಇದ್ದೀರಾ? ಕೆಳಗಡೆ ಮೆಟ್ಲು ನೋಡಿ. ನೋಡ್ದೆ. ಏನ್ ಕಾಣಿಸ್ತು? ಕಾಫಿ ಚೆಲ್ಲಿರೋ ತರ ಇದೆ. ಕಾಫಿ ಚೆಲ್ಲಿರೋ ತರ ಅಲ್ಲ, ಕಾಫಿನೇ ಚೆಲ್ಲಿರೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ಚೆಲ್ಲಿರೋದನ್ನ ಒರೆಸ್ಬೇಕು. ನಾನಾ? ಹಾ ನೀವೇ. ಅಲ್ಲ, ಮನೇಲಿ ಅಷ್ಟೊಂದ್ ಜನ ಕೆಲ್ಸೋರಿದ್ರು ನನ್ ಕೈಲಿ ಮಾಡಿಸ್ತಾ ಇದ್ಯಾ? ಸುಮ್ನೆ ನನ್ ಖುಷಿಗೆ ಆಗುತ್ತಾ ಇಲ್ವಾ? ನನ್ ಹೊಟ್ಟೆಯಿಂದ ಸತ್ಯ. ಆಯ್ತು ಆಯ್ತು ಆಯ್ತು, ಒರೆಸ್ತೀನಿ. ಬಟ್ಟೆ ಹಾ ತರ್ತೀನಿ. ಹಾ ಅಯ್ಯಯ್ಯೋ, ಏನಾಯ್ತಪ್ಪ ಗಣಿ? ಕಾಫಿ ಚೆಲ್ಲೋಯ್ತಲ್ಲ ಮೇಡಮ್. ಅದಕ್ಕಿಷ್ಟೆಲ್ಲ ಗಾಬರಿ ಆಗ್ತಾರಾ? ರತ್ನವೇಣಿ ಅವ್ರು ಹೇಗೂ ಇಲ್ಲಿ ಒರೆಸ್ತಾ ಇದ್ದಾರೆ, ಇಲ್ಲ ಸ್ವಲ್ಪ ಒರೆಸ್ಬಿಡ್ತಾರೆ ಅಲ್ವಾ? ಏಯ್, ಇದ್ಯಾಕೋ ಅತಿ ಆಯ್ತು. ಏನೋ ನೀನ್ ಹೇಳ್ದೆ ಅಂತ ಒಂದ್ಸಲ ಒರೆಸ್ದೆ. ಅವನ ಹೇಳ್ದೆ ಅಂತ ನಾನ್ ಒರ್ಸಕ್ ಆಗಲ್ಲ. ಓಹೋ ಹೌದಾ? ಅವನು ಯಾರೋ ಅಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ. ಈಗೇನು ಒರೆಸ್ತೀರೋ ಇಲ್ವೋ, ಅಥವಾ ನನ್ನ ಹೊಟ್ಟೆಲಿರೋ ಸತ್ಯ? ಆಯ್ತು ಆಯ್ತು, ಒರೆಸ್ತೀನಿ. ಮೇಡಮ್ ಸ್ವಲ್ಪ ನೋಡ್ಕೊಂಡು ಒರೆಸಿ. ಅಲ್ಲೋಡಿ, ಕಾಫಿ ಕಲೆ ಎಲ್ಲ ಹಂಗೆ ಬಿದ್ದಿದೆ. ಕಾಫಿ ಕಲೆ ಕಾಣಿಸ್ತಾ ಇದೆ, ಒರೆಸ್ತೀನಿ. ಓಡಿಸಿದಾಯ್ತಲ್ಲ, ಈಗ ನಾನು ಹೋಗ್ಬೋದಾ? ತೊಲಗಿ. ಆಯ್ತು. ಬಂಗಾರಿ, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ಯಾ? ಊಟ ಮಾಡಿದ್ಯಾ? ಹೇಗಿತ್ತು? ಸೂಪರ್ ಆಗಿತ್ತು. ಐಸ್ ಕ್ರೀಮು ತಿಂದೆ, ಜ್ಯೂಸು ಕುಡಿದ್ದೆ. ಹೌದಾ? ಬಂಗಾರಿ, ನಿನಗೋಸ್ಕರ ನಾನು ಪಾಯಸ ಮಾಡಿದ್ದೆ, ಕೊಡ್ಲಾಕಂದ? ಪಾಯಸನಾ? ನಾನು ತಿಂತೀನಿ. ಸರಿ, ಇಲ್ಲೇ ಇರು, ನಾನು ಹೋಗಿ ತಗೊಂಡ್ಬರ್ತೀನಿ. ಪುಟಾಣಿ,
ನನ್ನ ಫೋನ್ ತೊಗೊಂಡು ಹೋಗಿ ರೂಮಲ್ಲಿ ಚಾರ್ಜಿಗೆ ಹಾಕ್ತೀಯಾ? ಓಕೆ ಮಮ್ಮಿ, ಅದ ನಾನು ಫೋನ್ ನೋಡ್ತೀನಿ, ಓಕೆನಾ? ಓಕೆ ಪುಟ್ಟ. ಥ್ಯಾಂಕ್ ಯು ಮಮ್ಮಿ. ಬಂಗಾರಿ ತಗೋ ಪಾಯಸ. ನನಗೆ ಬೇಡ ಪಾರು. ಸರಿ ನೀನು ತಗೋ ಜನ್ನಿ. ಬೇಡ ಅಕ್ಕ, ನಾನು ಊಟ ಮಾಡಿದೆ, ಹೊಟ್ಟೆ ತುಂಬಿದೆ, ನನಗೂ ಬೇಡ. ಓಹ್ ಪಾಪ, ಹೊಟ್ಟೆ ತುಂಬಿರಬೇಕು ಅಂತ ಅನ್ಸುತ್ತೆ. ರಾತ್ರಿ ಊಟದ ಸಮಯದಲ್ಲಿ ಪಾಯಸ ಕೊಡ್ತೀನಿ. ಇದು ಅವಳಿಗೆ ಅಂತಾನೆ ಮಾಡಿರೋ ಪಾಯಸ, ಅವಳೇ ತಿಂದೇ ಇದ್ರೆ ಹೇಗೆ? ಬಂಗಾರಿ, ಮಮ್ಮಿ ಇದಿನ್ನೂ ಚಾರ್ಜ್ ಆಗ್ಬೇಕು, ಫುಲ್ ಆಗಿಲ್ಲ ಅನ್ಸುತ್ತೆ. ಯಾಕೆ ನಿನ್ ಮೊಬೈಲ್ ನೋಡ್ಬೇಕಾ ಇನ್ನು? ಹೋ, ಬೋರ್ ಆಗ್ತಿದೆ, ಗೇಮ್ ಆಡ್ಬೇಕು. ಸರಿ ಆಡ್. ಮೇಡಮ್, ಎಲ್ಲರೂ ಕೆಳಗಡೆ ಊಟಕ್ಕೆ ಕಾಯ್ತಾ ಇದ್ದಾರೆ, ಬರ್ಬೇಕಂತ ಮ್ಯಾಮ್. ಹಾ, ನಾವು ಬರ್ತೀವಿ, ಹೋಗಿ. ನನ್ನ ಮಗಳನ್ನ ನನ್ನ ಹತ್ರನೇ ಇಟ್ಕೋಬೇಕು ಅಂದ್ರೆ ಇದೇ ಸರಿಯಾದ ದಾರಿ. ಹೀಗೆ ಮಾಡೋದ್ರಿಂದ ಅವಳು ಯಾರ ಹತ್ರನೂ ಹೋಗಲ್ಲ, ನನ್ನ ಜೊತೆನೇ ಇರ್ತಾಳೆ. ಆಗ ಅವಳಿಗೂ ಖುಷಿ, ನನಗೂ ಖುಷಿ. ಪುಟಾಣಿ, ಏನ್ ಮಮ್ಮಿ? ನಿಂಗೆ ಯಾವಾಗಲೂ ನನ್ನ ಫೋನ್ ಬೇಕು, ನನ್ನ ಫೋನಲ್ಲಿ ನಿನ್ ಗೇಮ್ ಆಡಬೇಕು ಅಂದರೆ ನೀನು ಯಾವಾಗಲೂ ಈ ಮಮ್ಮಿ ಜೊತೆನೇ ಇರಬೇಕು. ಮಮ್ಮಿನ ಮಾತ್ರ ಪ್ರೀತಿ ಮಾಡಬೇಕು, ಮಮ್ಮಿ ಹತ್ರ ಮಾತ್ರ ಊಟ ತಿಂಡಿ ಎಲ್ಲ ಮಾಡಿಸ್ಕೋಬೇಕು, ಸರಿನಾ? ಓಕೆ ಮಮ್ಮಿ, ಡನ್. ಎಲ್ಲಿ ನನ್ನ ಮುಖ ನೋಡ್ಕೊಂಡು ಹೇಳು. ಓಕೆ ಮಮ್ಮಿ, ಡನ್. ಸರಿ, ಈಗ ಲೇಟ್ ಆಯಿತು, ಊಟ ಮಾಡ್ಕೊಂಡು ಬರೋಣ ಬಾ. ಮಮ್ಮಿ ಮೊಬೈಲ್ ತಕೊಂಡ್ ಬರಲ್ಲ? ಸರಿ, ತಗೊಂಡು ಬಾ. ಬಂದ್ಲು ರಾಜಕುಮಾರಿ, ಊಟಕ್ಕೆ ಬಂದ್ಲು. ಅಜ್ಜಿ, ಇವತ್ತೇನು ಊಟ ಇದೆ? ಅಯ್ಯೋ, ಅರ್ಗಿಣಿ ತರ ಕೇಳ್ತಿದ್ದಾಳೆ. ಅಜ್ಜಿ, ಇವತ್ತೇನು ಊಟ ಇದೆ ಅಂತ. ಕಂದ, ನಾನು ನಿನಗೆ ಊಟ ಮಾಡಿಸ್ತೀನಿ, ಮಮ್ಮಿ ಊಟ ಮಾಡ್ಲಿ ಬಾ. ಬೇಡ, ನನಗೆ ಮಮ್ಮಿನೇ ತಿನ್ನಿಸ್ಲಿ. ಯಾಕೆ ಪುಟಾಣಿ, ಪಾರ್ವತಿ ತಿನ್ಸೋದು ಬೇಡವಾ? ಅಮ್ಮನೇ ತಿನ್ನಿಸ್ಬೇಕಾ? ಓ, ಇಷ್ಟು ದಿನ ಮಮ್ಮಿ ಬೇರೆ ಊರಲ್ಲಿದ್ಲು, ದೂರ ಇದ್ಲು. ಅದಕ್ಕೆ ಮಮ್ಮಿ ಸಿಕ್ಕ ತಕ್ಷಣ ಮಮ್ಮಿಗೆ ಅಂಟ್ಕೊಂಡು ಇದ್ದು ಬಿಡ್ತೀನಿ ಅಂತ ಅಲ್ವಾ? ನನಗೆ ಮಮ್ಮಿ ಅಂದ್ರೆ ತುಂಬಾ ಇಷ್ಟ. ಇನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂದಿದ್ದಾರೆ ಅಲ್ವಾ ಮಮ್ಮಿ? ಹೌದು ಬಂಗಾರಿ, ನಿನ್ ಜೊತೆನೇ ಇರ್ತೀನಿ, ನಾನೇ ಊಟ ಮಾಡಿಸ್ತೀನಿ.
ಮೊದಲಾಗಿದ್ದಿದ್ರೆ ನನ್ನ ಮೊಮ್ಮಗಳು ಪುಟಾಣಿ ಅನ್ನೋ ಖುಷಿಯಲ್ಲಿ ಅದ್ರ ಜೊತೆಗೇ ಇಡ್ತಿದ್ದೆ, ಅದ್ರ ಯೋಗಕ್ಷೇಮ ಎಲ್ಲ ನೋಡ್ಕೊಳ್ತಿದ್ದೆ. ಆದರೆ ಯಾವಾಗ ಸತ್ಯ ಗೊತ್ತಾಯ್ತೋ ಆಗ್ಲಿಂದ ಅದ್ರ ಮುಖ ನೋಡೋಕ್ಕೂ ನನಗೆ ಇಷ್ಟನೇ ಆಗ್ತಿಲ್ಲ. ಆದರೆ ಜನನಿ ನೋಡಿದ್ರೆ ನನ್ನ ಮಗಳು ಅನ್ನೋ ಖುಷಿಯಲ್ಲಿ ಯಾವಾಗಲೂ ಅದನ್ನು ಅಂಟಿಸ್ಕೊಂಡೇ ಇರ್ತಾಳೆ. ಹೋಗಲಿ, ಇದನ್ನೆಲ್ಲ ಮರೆತು ಮನೆಯಲ್ಲಿ ಆರಾಮಾಗಿರೋಣ ಅಂದರೆ ಈ ಫಿಟ್ಟಿಂಗ್ ದಾಮಿನಿ ಬೇರೆ ಬಿಡಲ್ಲ. ಅದಕ್ಕೆ ಸ್ವಲ್ಪ ದಿನ ಊರಿಗಾದ್ರೂ ಹೋಗ್ಬಿಡೋಣ. ಅದಕ್ಕೆ ನಾಳೆ ನಾನು ಊರಿಗೆ ಹೋಗಿ ಬರೋಣ ಅಂತ. ಅದೇನು ಸಡನ್ ಆಗಿ ರತ್ನವೇಣಿ? ಅದಕ್ಕೆ ಆ ಹೆಂಗಸು ನನಗೆ ಚೀಟಿ ದುಡ್ಡು ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಆ ಹೆಂಗಸ್ ಮನೆಗೆ ಹೋಗಿ ಬರೋಣ ಅಂತ. ಸರಿ, ಹೋಗಿ ಬನ್ನಿ. ಹಾಂ. ಯಾವ ಹೆಂಗಸು ಚಿಕ್ಕಮ್ಮ? ಅದು ನಿನಗೆ ಗೊತ್ತಿಲ್ಲ ಬಿಡಮ್ಮ. ಅಬ್ಬಾ, ಸದ್ಯ ಈ ನೆಪದಲ್ಲಾದ್ರೂ ತೊಲಗೋಗ್ತಾಳಲ್ಲ, ಅಷ್ಟೇ ಸಾಕು. ಪುಟಾಣಿ ಪಾರ್ವತಿಗೆ ಹೀಗೆ ಹೇಳಿದ್ಲು ಅನ್ನೋದನ್ನ ಕೇಳಿ ತುಂಬ ಬೇಜಾರಾಯ್ತಾ ರಘು? ಹೌದಕ್ಕಿಲ್ಲ, ತುಂಬ ಬೇಜಾರಾಯ್ತು. ಅಲ್ಲ, ನಮಗೆ ಹೀಗೆ ಅನಿಸ್ಬೇಕಾದ್ರೆ ಪಾಪ ಪಾರ್ವತಿ ಅವಳಿಗೆ ಎಷ್ಟು ನೊಂದ್ಕೊಂಡಿರ್ಬೇಡ. ಮೊದಲೆಲ್ಲ ಪುಟಾಣಿಗೆ ಎಲ್ಲದಕ್ಕೂ ಪಾರ್ವತಿನೇ ಬೇಕಿತ್ತು, ಎಲ್ಲದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗ್ತಿದ್ಲು. ಆದರೆ ಇತ್ತೀಚೆಗೆ ಅದು ಯಾಕೋ ಅವಳ ಮನಸ್ಸು, ವರ್ತನೆ ಎಲ್ಲ ಬದಲಾಗ್ತಿದೆ. ಪಾಪ ಪಾರ್ವತಿ ಪುಟಾಣಿಯಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಪುಟಾಣಿಗೆ ಜನನಿ ಫೋನ್ ಕೊಡ್ತಿರೋ ಉದ್ದೇಶನೇ ಪುಟಾಣಿ ಯಾರ ಜೊತೆನೂ ಸೇರಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಪಾರ್ವತಿ ಜೊತೆ ಜನನಿ ಸರಿಯಾಗಿ ಮಾತಾಡ್ಸ್ತಿಲ್ಲ ಅನ್ನೋದು ಅಖಿಲನಿಗೆ ಹೇಳಿಬಿಡ್ಲಾ? ಬೇಡ, ನೊಂದ್ಕೋತಾಳೆ. ಗೊತ್ತಾದರೆ ಖಂಡಿತ ಸುಮ್ಮನಿರಲ್ಲ. ಜನನಿ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳ್ತಾಳೆ. ಅದು ಮತ್ತೆ ಪಾರ್ವತಿ ಜನನಿ ಮಧ್ಯೆ ಮನಸ್ತಾಪಕ್ಕೋ ಅಥವಾ ಜಗಳಕ್ಕೂ ಕಾರಣ ಆಗಬಹುದು. ಯಾವ ಕಾರಣಕ್ಕೆ ಪುಟಾಣಿ ಪಾರ್ವತಿಗೆ ಈ ರೀತಿ ಮಾತಾಡಿದ್ಲು ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಫೋನ್ ನೋಡ್ತಾ ಊಟ ಮಾಡಬೇಡ ಅಂತ ಹೇಳಿದ್ದನ್ನ ನಮ್ಮ ಪುಟಾಣಿ ಇಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಾಳ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ನಾನು ತಿನ್ಸೋದನ್ನೇ ಬೇಡ ಅಂತಿದ್ದಾಳಲ್ಲ. ಮೊದಲಾಗಿದ್ರೆ ರತ್ನವೇಣಿಯವ್ರ ಮೇಲೆ ಅನುಮಾನ ಬರ್ತಾ ಇತ್ತು. ಯಾಕೆಂದ್ರೆ ಅವರೇ ಪುಟಾಣಿಗೆ ಇಲ್ಸಲ್ಲದನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಅಂತ. ಆದರೆ ಈಗ ಅದ್ರ ಅವಶ್ಯಕತೆನೇ ಇಲ್ಲ ಅಲ್ವಾ? ಜನನಿ ಪುಟಾಣಿ ಸೇವೆ ಮಾಡೋದು ಅವ್ರಿಗೆ ಸುತಾರಾಮ್ ಇಷ್ಟ ಇಲ್ಲ. ಹೌದು, ರತ್ನವೇಣಿಯವರು ಪಾಪು ನಿನಗೆ ಹಿಂಸೆ ಕೊಡೋದನ್ನ ನೋಡಿ ಖುಷಿ ಪಡೋ ಹಾಗಿದ್ದಿದ್ರೆ ನಮ್ಮ ಪುಟಾಣಿ ನಿನಗೆ ನೋವು ಕೊಡ್ತಿದ್ದನ್ನು ನೋಡಿ ಸಂತೋಷ ಪಟ್ಟಿರೋರು. ಅದು ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಹೌದು, ನಾಳೆ ಅವಳು ಹೋಗೋದನ್ನ ಮತ್ತೆ ನೀನು ತಡಿಬೇಡ ಪಾರು. ಅವಳಾಗಿ ಅವಳು ಹೋಗ್ತಾ ಇದ್ದಾಳೆ, ನಮ್ಮ ಪಡಿ ನಾವು ಸುಮ್ಮನೆ ಇದ್ಬಿಡೋಣ. ಅಯ್ಯೋ ಚಿಕ್ಕತ್ತೆ, ಅವ್ರೀಗ ಊರಿಗೆ ಹೋಗ್ತಿದಾರಲ್ಲ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ಯಾರು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೇನು ಇದಕ್ಕೆಲ್ಲ ಕಾರಣ ನಮ್ಮ ಜನನಿನೇ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪುಟಾಣಿ ಕೈಲಿರೋ ಮೊಬೈಲು ಜನನಿದಲ್ವಾ, ಅದಕ್ಕೆ ಅವಳೇ ಏನಾದರೂ ಈ ರೀತಿ. ಇಲ್ಲ,
ಜನನಿ ಹಾಗೆಲ್ಲ ಮಾಡ್ತಿದ್ದಾಳೆ ಅಂತ ನಂಗೆ ಅನ್ನಿಸ್ತಿಲ್ಲ. ಹೌದು ಚಿಕ್ಕತ್ತೆ, ಅಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ. ನನಗೂ ಯಾಕೋ ಜನನಿ ಮೇಲೆ ಅನುಮಾನ ಬರ್ತಾ ಇಲ್ಲ. ಬೇರೆ ಎಲ್ಲಾದರೂ ಅಥವಾ ನಾವುಗಳೇ ಫೋನ್ ಉಪಯೋಗಿಸೋದನ್ನ ನೋಡಿ ಅವಳು ಅದನ್ನು ಕಲ್ತಿರ್ಬೇಕು ಅಂತ ಅನ್ನಿಸ್ತಾ ಇದೆ.